ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಜುಲೈ 23ನೇ ತಾರೀಕು ಬಜೆಟ್ ಡೇ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಈ ಬಜೆಟ್ ದಿನ ನನಗೆ ಒಂದು ಸ್ಪೆಷಲ್ ಡೇ. ಈ ಸರಿಯ ಬಜೆಟ್ ಡೇ ಏನಿದೆ, ಇದು ನನ್ನ ಸ್ಟಾಕ್ ಮಾರ್ಕೆಟ್ನ 16 ವರ್ಷದ ಕೆರಿಯರ್ನಲ್ಲಿ ಈ ತರ ಕೋಇನ್ಸಿಡೆನ್ಸು ಮೊದಲು ಯಾವಾಗಲೂ ಬಂದಿರಲಿಲ್ಲ. ಸೊ ಏನಪ್ಪಾ ಅದು ಅಂತಂದ್ರೆ, ಈ 23ನೇ ತಾರೀಕು ಜುಲೈ 23ನೇ ತಾರೀಕು ನನ್ನ ಬರ್ತ್ಡೇ ಕೂಡ. ಸೊ ಹಾಗಾಗಿ ನಾನು ಈ ಸರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರೇನ್ ನನಗೆ ಪರ್ಸನಲ್ ಆಗಿ ಗಿಫ್ಟ್ ಕೊಡೋದು ಬೇಕಾಗಿಲ್ಲ, ಆದ್ರೆ ನಾನು ಯಾವ ಸೆಕ್ಟರ್ ಮೇಲಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನೋ ಆ ಸೆಕ್ಟರು ಅವರು ಫೇವರಬಲ್ ಮಾಡಿದ್ರೆ ಸಾಕು. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ಸೆಕ್ಟರ್ ಕಡೆ ನಾವು ಗಮನ ಹರಿಸ್ಬೇಕು, ಯೂಶುವಲಿ ಬಜೆಟ್ ಅಂದಿದ ತಕ್ಷಣ ನಾವು ಯಾವ ಸ್ಟಾಕ್ಸ್ ಮೇಲಕ್ಕೆ ಹೋಗುತ್ತೆ ಅಥವಾ ಯಾವ ಸ್ಟಾಕ್ಸ್ ನ ಅವಾಯ್ಡ್ ಮಾಡಬೇಕು ಅಥವಾ ಯಾವ ಸ್ಟಾಕ್ ಕಡೆ ನಾವು ಗಮನ ಹರಿಸ್ಬೇಕು ಅಂತ ನೋಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಚಾರ್ಟ್ಸ್ ಮುಖಾಂತರ ತೋರಿಸ್ತೀನಿ ಯಾವ ಸೆಕ್ಟರ್ ಕಡೆ ನಾವು ಗಮನ ಹರಿಸ್ಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ. ಸೊ ಹಾಗಾದ್ರೆ ಬನ್ನಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ಫ್ರೆಂಡ್ಸ್, ಮೊದಲೇದಾಗಿ ಬಜೆಟ್ ಅಂತ ಬಂದ ಕೂಡಲೇ ನಮಗೆ ಬರುವಂಥದ್ದು ಡಿಫೆನ್ಸ್ ಸೆಕ್ಟರು. ಸೊ ಡಿಫೆನ್ಸ್ ಸೆಕ್ಟರ್ ನಿಮಗೆಲ್ಲ ಗೊತ್ತಿರೋಂಗೆ ಗೌರ್ಮೆಂಟು ತುಂಬ ಸ್ಪೆಂಡ್ ಮಾಡುತ್ತೆ. ಸೊ ಇದರಲ್ಲಿ ನಂಬರ್ 1 ಸ್ಟಾಕ್ ಯಾವುದು ಅಂತಂದರೆ HAL. ನೋಡಿ, HAL ಸ್ಟಾಕು ಇದು ಮಂತ್ಲಿ ಚಾರ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನವಂಬರಿಂದ ತುಂಬ ಮೇಲೋಗಿದೆ. ಅಂದರೆ 2400 ರೂಪಾಯಿಂದ ಆಲ್ಮೋಸ್ಟ್ 5600 ರೂಪಾಯಿ ಅಂತಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಈಗ ಮಂತ್ಲಿ ಚಾರ್ಟ್ ಅಲ್ಲಿ 2 ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇದೆ. ಪ್ರೀವಿಯಸ್ ಮಂತ್ ಒಂದು ರೆಡ್ ಕ್ಯಾಂಡಲ್, ಇಲ್ಲೂ ಒಂದು ರೆಡ್ ಕ್ಯಾಂಡಲ್. ಸೊ ಈ ಮಂತ್ ಅಂದ್ರೆ ಜುಲೈ ಮಂತ್ಗೆ ಇನ್ನ ಒಂದು 5-6 ದಿನ ಬಾಕಿ ಇದೆ. ಆದ್ರೂ ರೆಡ್ ಫಾರ್ಮೇಶನ್ ಆಗ್ತಾ ಇರೋದ್ರಿಂದ ಇದು ಆಲ್ರೆಡಿ ಹ್ಯೂಜ್ ರನ್ ಅಪ್ ಆಗಿರೋದ್ರಿಂದ HAL ಕಡೆ ನಾನಂತೂ ಪರ್ಸನಲ್ ಆಗಿ ಗಮನ ಹರಿಸಲ್ಲ. ಇವ್ರು ಏನೇ ಬಜೆಟ್ ಅಲ್ಲಿ ಡಿಫೆನ್ಸ್ ಸ್ಟಾಕ್ಸ್ಗೆ ಏನೇ ಪ್ರಾಮುಖ್ಯತೆ ಕೊಟ್ರು ಇಲ್ಲಿ ನಾನು ಚಾರ್ಟ್ ನೋಡ್ತಾ ಇರೋದ್ರಿಂದ ಈಗ ಸದ್ಯಕ್ಕೆ ಇಷ್ಟು ರನ್ ಅಪ್ ಆಗಿರೋದ್ರಿಂದ ಈ ಸ್ಟಾಕ್ ಕಡೆ ಸದ್ಯಕ್ಕೆ ನಾನು ಗಮನ ಹರಿಸಲ್ಲ. ನೋಡಿ, ಇವಾಗ ನೀವು ಚಾರ್ಟ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಇದೆ, ಲಾಸ್ಟ್ 6 ತಿಂಗಳಲ್ಲಿ ಈ ಸ್ಟಾಕ್ ಆಲ್ರೆಡಿ ಡಬಲ್ ಆಗಿದೆ. ಸೊ ಈ ಪ್ರೈಸ್ ಅಲ್ಲಿ ನಾವು ಯಾಕೆ ಈಗ ಇನ್ವೆಸ್ಟ್ ಮಾಡಬೇಕು? ಸೊ ಹಾಗಾಗಿ ನಾನು ಪರ್ಸನಲ್ ಆಗಿ ಈ HAL ಏನಿದೆ ಇದನ್ನ ಅವಾಯ್ಡ್ ಮಾಡ್ತೀನಿ. ಬಜೆಟ್ಗೋಸ್ಕರ ಬೈ ಮಾಡಲ್ಲ. ಇದು ನೆಕ್ಸ್ಟ್ ಯಾವಾಗ ನಾನು ಬೈ ಮಾಡ್ತೀನಿ ಅಥವಾ ಕಾನ್ಸಂಟ್ರೇಷನ್ ಮಾಡ್ತೀನಿ ಅಂತಂದ್ರೆ, ನೆಕ್ಸ್ಟ್ ಈ ಸ್ಟಾಕ್ ನೋಡಿ ಈ ತರ ಕನ್ಸಾಲಿಡೇಷನ್ ಆಗಿ, ಪ್ರೀವಿಯಸ್ಲಿ ಈ ತರ ಆಗಿದೆ ನೋಡಿ, ಇಲ್ಲಿ 3-4 ಮಂತ್ಸ್ ಕನ್ಸಾಲಿಡೇಷನ್ ಆಗಿ ಮತ್ತೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಈ ತರ ನೆಕ್ಸ್ಟ್ ಈ ಸ್ಟಾಕು ಆಗ್ಬೇಕು. ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ. ಸೊ ಈಗ ಈ ಸ್ಟಾಕ್ನ ನಾನು ನೋಡ್ತಾ ಇದ್ರೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಸ್ಟಾಕು ಡಿಫೆನ್ಸ್ ಸೆಕ್ಟರ್ ಅಲ್ಲೇ BEL. ನೋಡಿ, BEL ಕೂಡ ಸೇಮ್ ಇದೇ ತರ ಪ್ಯಾಟರ್ನ್ ಅಲ್ಲಿ ಇದೆ. HAL ಯಾವ ತರ ಇತ್ತು ಅದೇ ತರ ಪ್ಯಾಟರ್ನ್ ಅಲ್ಲಿ ಇದು ಲಾಸ್ಟ್ 6 ಮಂತ್ಸ್ ಅಲ್ಲಿ 146 ಇದ್ದಿದ್ದು 300 ರೂಪೀಸ್, ಆಲ್ಮೋಸ್ಟ್ ಇದೂನು ಡಬಲ್ ಆಗಿದೆ. ಮತ್ತೆ ರೆಡ್ ಕ್ಯಾಂಡಲ್ ಫಾರ್ಮೇಶನ್ಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಡೋಜಿ ಫಾರ್ಮೇಶನ್ ಆಗಿದೆ. ಅಂದ್ರೆ ಹೈಯರ್ ದ ಪ್ರೈಸ್ ಹೋಗಿ ಇಲ್ಲಿ ಪ್ರೈಸ್ ಸಸ್ಟೈನ್ ಆಗಿಲ್ಲ, ಅದಕ್ಕೆ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಬಜೆಟ್ ಅಲ್ಲಿ ಏನೇ ನಮ್ಗೆ ಪ್ರಾಮುಖ್ಯತೆ ಡಿಫೆನ್ಸ್ ಸೆಕ್ಟರ್ ಕೊಟ್ರು ಆಸ್ ಆಫ್ ನೌ ನನಗೆ ಚಾರ್ಟ್ ನೋಡ್ತಾ ಇದ್ರೆ ಈ ಸ್ಟಾಕ್ ಅಲ್ಲಿ ನಾನು ಸದ್ಯಕ್ಕೆ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ಸ್ಟಾಕು ಕೊಚಿನ್ ಶಿಪ್ ಯಾರ್ಡ್. ಸೊ ಕೊಚಿನ್ ಶಿಪ್ ಯಾರ್ಡ್ ಕೂಡ ನೋಡಿ, ಇದನ್ನು 4-5 ತಿಂಗಳಲ್ಲಿ 1000 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ 3000 ರೂಪಾಯಿವರೆಗೂ ಹೋಗಿದೆ. ಸೊ ಈಗ ಈ ಸ್ಟಾಕ್ನ ನಾವು ಅವಾಯ್ಡ್ ಮಾಡೋದೇ ಒಳ್ಳೇದು. ನೋಡಿ, ಅದೇ ನಮ್ಗೇನಾದ್ರೂ ಇಲ್ಲೇನಾದ್ರು ಐಡೆಂಟಿಫೈ ಮಾಡಿ ಇಲ್ಲಿ ನಾವು ಬೈ ಮಾಡಿದ್ರೆ ನಮ್ಮ RSI ಎಬೋ 60 ಇದೆ, ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ತಗೊಂಡಿದ್ದಿದ್ರೆ ಇವಾಗ ನಾವು ಆರಾಮಾಗಿ ಪ್ರಾಫಿಟ್ಸ್ ನ ಬುಕ್ ಮಾಡಿ ಎಕ್ಸಿಟ್ ಆಗ್ಬೋದಾಯ್ತು. ಆದ್ರೆ ಆಸ್ ಆಫ್ ನೌ ಇವಾಗಿರೋ ಪೊಸಿಷನ್ಸ್ ಅಲ್ಲಿ ಇನ್ನೇನ್ ಬಜೆಟ್ ಅನೌನ್ಸ್ ಮಾಡ್ತಾ ಇದಾರೆ, ಮತ್ತೆ ಇದ್ ಮೇಲಕ್ಕೆ ಹೋಗುತ್ತಾ ಅಂತ ನನಗೆ ಕೇಳಿದ್ರೆ ಮೇಲಕ್ಕೆ ಹೋದ್ರೂ ಹೋಗ್ಬೋದು. ಆದ್ರೆ ಇಲ್ಲಿ 4-5 ತಿಂಗಳಲ್ಲಿ ಇಷ್ಟು ರನ್ ಅಪ್ ಆಗಿರೋದ್ರಿಂದ ಈ ಸ್ಟಾಕ್ನ ನಾನು ಸದ್ಯಕ್ಕೆ ಅವಾಯ್ಡ್ ಮಾಡ್ತೀನಿ. ನೆಕ್ಸ್ಟ್ ಸ್ಟಾಕು ಮ್ಯಾಸ್ಡಾಕ್. ಸೊ ಇದು ಅಷ್ಟೇ ನೋಡಿ, 4-5 ತಿಂಗಳಲ್ಲಿ ತುಂಬಾ ರನ್ ಅಪ್ ಆಗಿದೆ. ಸೊ ಇದೆಲ್ಲ ಏನು ಅಂತಂದ್ರೆ ಬಜೆಟ್ ಸ್ಟಾಕ್ಸೇ, ಬಜೆಟ್ ರಿಲೇಟೆಡ್ ಸ್ಟಾಕ್ಸು. ಸೊ ಬಜೆಟ್ ರಿಲೇಟೆಡ್ ಸ್ಟಾಕ್ ಆಗಿದ ತಕ್ಷಣ 1 ದಿನ 2 ದಿನ ಮೇಲಕ್ಕೆ ಹೋಗ್ಬೋದು. ಆದ್ರೆ ನೀವು ಮಂತ್ಲಿ ಚಾರ್ಟ್ ನೋಡಿದಾಗ ನಿಮ್ಗೆ 4-5 ತಿಂಗಳಲ್ಲಿ ತುಂಬಾ ಹ್ಯೂಜ್ ರನ್ ಅಪ್ ಆಗಿರೋದ್ರಿಂದ ನಾವು
ನಾನು ಪರ್ಸ್ನಲ್ ಆಗಿ ಇದನ್ನ ಅವಾಯ್ಡ್ ಮಾಡ್ತೀನಿ. ನೋಡಿ ಪ್ರೀವಿಯಸ್ಲಿ ನೋಡಿ ಇಲ್ಲಿ ಇದು ರನ್ ಅಪ್ ಆಗಿದೆ, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಯ್ತು. ಈಗ ನಾನೇನ್ ಮಾಡ್ತೀನಿ, ಇದೇ ಸ್ಟಾಕು ಸೊ ನೆಕ್ಸ್ಟ್ ಕನ್ಸಾಲಿಡೇಷನ್ ಈ ತರ ಆಗ್ಬೇಕು. ಈ ತರ ಕನ್ಸಾಲಿಡೇಷನ್ ಆಯ್ತು ಅಂತಂದ್ರೆ ಇಲ್ಲಿ ಈ ತರ ಕನ್ಸಾಲಿಡೇಷನ್ ಆಗಿ ಮತ್ತೆ ಇಲ್ಲೊಂದು ನಮಗೆ ಬ್ರೇಕ್ಔಟ್ ಕೊಡುತ್ತೆ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಪರ್ಸನಲ್ ಆಗಿ ಇದನ್ನ ಅವಾಯ್ಡ್ ಮಾಡ್ತೀನಿ. ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂತಂದ್ರೆ ಈ 4 ಬಂದು ಡಿಫೆನ್ಸ್ ಸೆಕ್ಟರು. ನೆಕ್ಸ್ಟ್ ನಾನು ಹೋಗ್ತಾ ಇರುವಂತದ್ದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ನಮಗೆ ಕಾಣುವಂಥದ್ದು ಎಲ್ ಎನ್ ಟಿ ನೋಡಿ ಲಾಸ್ಟ್ 1 2 3 4 5 6 ತಿಂಗಳಿಂದ ಸೈಡ್ ವೇಸ್ ಅಲ್ಲಿ ಇದೆ. ಸೊ ಈಗ ನೆಕ್ಸ್ಟ್ ಏನಾದ್ರು ಈ ಸ್ಟಾಕು ಬ್ರೇಕ್ಔಟ್ ಕೊಡೋಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಅಂದ್ರೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಎಲ್.ಎನ್.ಟಿ.ನ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಯಾವಾಗ ಇದು ಅಪ್ಪರ್ ಬ್ಯಾಂಡ್ ಮೇಲಕ್ಕೆ ಹೋಗುತ್ತೋ ಅವಾಗ ನಾನು ಈ ಸ್ಟಾಕ್ ಕಡೆ ಗಮನ ಹರಿಸ್ತೀನಿ. ನೋಡಿ ಅದಕ್ಕೂ ಮೊದಲು ಇಲ್ಲಿ 4-5 ತಿಂಗಳು ಕನ್ಸಾಲಿಡೇಷನ್ ಆಗಿದೆ, ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಕೊಟ್ಟಿದೆ, ಬ್ರೇಕ್ಔಟ್ ಕೊಟ್ಟ ಮೇಲೆ ಸ್ಟಾಕು ಮೇಲಕ್ಕೆ ಹೋಗಿದೆ. ಸೊ ಅದೇ ತರ ಈಗಲೂ ಕನ್ಸಾಲಿಡೇಷನ್ ಆಗ್ತಾ ಇದೆ, ಕನ್ಸಾಲಿಡೇಷನ್ ಆಗಿ ಇಲ್ಲಿ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ನಾವು ಈ ಸ್ಟಾಕ್ ಕಡೆ ಗಮನ ಹರಿಸಬಹುದು. ಇದೇ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ ನೆಕ್ಸ್ಟ್ ಸ್ಟಾಕು ಐ.ಆರ್.ಬಿ ಇನ್ಫ್ರಾ ಕೂಡ ನೋಡಿ ಪ್ರೀವಿಯಸ್ಲಿ ಇಲ್ಲಿ ಕನ್ಸಾಲಿಡೇಷನ್ ಆದ್ಮೇಲೆ ಇಲ್ಲಿ ಬ್ರೇಕ್ಔಟ್. ಸೊ ಬ್ರೇಕ್ಔಟ್ ಕೊಟ್ಟಿರೋವಂಥದ್ದು ನಮಗೆ 35 ರೂಪಾಯಿಂದ ಆಲ್ಮೋಸ್ಟ್ 70 ರೂಪಾಯಿಗೆ ಹೋಗಿದೆ. ಮತ್ತೆ 70 ರೂಪಾಯಿಗೆ ಹೋಗಿದ್ದಾದ್ಮೇಲೆ ಇಲ್ಲಿ ಸ್ಟಾಕು ರೆಸ್ಟ್ ತಗೊಳ್ತಾ ಇದೆ ಅಥವಾ ಹಾಲ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನನಗೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಮತ್ತೆ ಇದು ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ಈ ಸ್ಟಾಕ್ ಕಡೆ ನಾನು ಗಮನ ಹರಿಸ್ತೀನಿ. ಸೊ ನೀವು ಯಾವುದೇ ಚಾರ್ಟ್ ಯಾವುದೇ ಸ್ಟಾಕ್ ನೋಡಿದಾಗ ನೀವು ಮಂತ್ಲಿ ಚಾರ್ಟ್ ಓಪನ್ ಮಾಡಿ ಈ ತರ ಕನ್ಸಾಲಿಡೇಷನ್ ಮತ್ತೆ ಒಂದು ಬ್ರೇಕ್ಔಟ್, ಕನ್ಸಾಲಿಡೇಷನ್ ಮತ್ತೆ ಬ್ರೇಕ್ಔಟ್ ಈ ತರ ಗಮನ ಹರಿಸಿದ್ರೆ ನಮ್ಮ ಪ್ರಾಫಿಟ್ಸ್ ನ ನಾವು ಜಾಸ್ತಿ ಮಾಡ್ಕೊಬಹುದು. ಮತ್ತೆ ನಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಯಾವಾಗ ಇನ್ವೆಸ್ಟ್ ಮಾಡ್ಬೋದು, ಯಾವ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ, ಇದು ರನ್ ಅಪ್ ಆಲ್ರೆಡಿ ಆಗಿದ್ಯಾ ಇಲ್ವಾ, ಎಲ್ಲಾನು ನಾವು ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಬಜೆಟ್ ಅನ್ನೋದು ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಸೊ ಬಜೆಟ್ ಬಂದಿದ ತಕ್ಷಣ ನಾನು HL ಗೆ ಇನ್ವೆಸ್ಟ್ ಮಾಡ್ತೀನಿ, BEL ಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಆ ಟೈಮಿಂಗು ಕರೆಕ್ಟ್ ಇದ್ರೆ ಮಾತ್ರ ನಾವು ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ಸು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ನಾವು ಆಲ್ರೆಡಿ ಆ ಸ್ಟಾಕ್ ಪ್ರೈಸ್ ಇನ್ ಆಗೋಗಿದ್ರೆ ನಾವು ಇನ್ವೆಸ್ಟ್ ಮಾಡಿದ್ರೆ ವೆಯ್ಟ್ ಮಾಡಬೇಕಾಗುತ್ತೆ, ಮತ್ತೆ ಆ ಸ್ಟಾಕು ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಟೆಕ್ನಿಕಲಿ ನಾವು ಚಾರ್ಟ್ಸ್ ನ ನೋಡೋದ್ರಿಂದ ನಮಗೆ ಟೈಮಿಂಗ್ ಆಫ್ ಎ ಸ್ಟಾಕು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸೆಕ್ಟರು ರೈಲ್ವೆ ಸೆಕ್ಟರ್ ಅಲ್ಲಿ ನಾನು ಚೂಸ್ ಮಾಡಿರುವಂತದ್ದು, ರೈಲ್ವೆ ಸೆಕ್ಟರ್ ಅಲ್ಲಿ ತುಂಬಾ ಸ್ಟಾಕ್ಸ್ ಬರುತ್ತೆ, ಆದ್ರೆ ನಾನು ನಿಮ್ಗೆ ಒಂದು 4-5 ಸ್ಟಾಕ್ಸ್ ನ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ನೋಡಿ ಇರ್ಕಾನ್ ಆಲ್ರೆಡಿ ಇಲ್ಲಿಂದ ನಾವು ನೋಡಿದ್ರೆ ಕಂಟಿನ್ಯೂಸ್ ರನ್ ಅಪ್ ಆಗಿದೆ. ಸೊ ಅಂದ್ರೆ ಇದೆಲ್ಲ ಆಲ್ರೆಡಿ ಬಜೆಟ್ ಅಥವಾ ನೆಕ್ಸ್ಟ್ NDA ಗೌರ್ಮೆಂಟ್ ಅಂತ ಆಲ್ರೆಡಿ ಇದೆಲ್ಲ ಮೇಲಕ್ಕೆ ಹೋಗಿದೆ. ಈಗ ಈ ಸ್ಟಾಕು ಈ ತರ ಕನ್ಸಾಲಿಡೇಷನ್ ಆಗಬೇಕು. ಸೊ ಕನ್ಸಾಲಿಡೇಷನ್ ಆಯ್ತು ಅಂತಂದ್ರೆ ಮಾತ್ರ ನೆಕ್ಸ್ಟ್ ಫರ್ದರ್ ಮೇಲಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ನಾವು ತಗೊಬೇಕು. ಇವಾಗ ನಾವು ತಗೊಂಡ್ರೆ ಇದು ಆಲ್ರೆಡಿ ತುಂಬಾ ಹ್ಯೂಜ್ ರನ್ ಆಗಿದೆ. ಸೊ ಇಲ್ಲಿ ಬಜೆಟ್ಗೋಸ್ಕರ ನಾನು ಬೈ ಮಾಡ್ತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಸ್ಟಾಕು IRFC. ಸೊ IRFC ಕೂಡ ನೋಡಿ ಇಲ್ಲಿಂದ ತುಂಬಾ ಮೇಲಕ್ಕೆ ಹೋಗಿದೆ, ಇಲ್ಲಿ ಸ್ವಲ್ಪ ನಮಗೆ ಕನ್ಸಾಲಿಡೇಷನ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿ ಇದು ಮತ್ತೆ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು IRFC ನ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಸೊ ಈ ತರ ನಾವು ಒಂದು ಚಾರ್ಟ್ ನ ನೋಡಿದಾಗ ಯಾವ್ದನ್ನ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಬೇಕು ಅಥವಾ ಯಾವ್ದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೋಬಾರ್ದು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಮಂತ್ಲಿ ಚಾರ್ಟ್ ನ ನೋಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಏನಂತಂದ್ರೆ ಒಂದು 6 months ಅಲ್ಲಿ ಒಂದು 50% 60% ಯಾವ ಸ್ಟಾಕ್ ನಮ್ಗೆ ಕ್ಯಾಚ್ ಮಾಡ್ಬೋದು ಅನ್ನೋ ಐಡಿಯಾ ಸಿಗತ್ತೆ. ನೆಕ್ಸ್ಟ್ ಸ್ಟಾಕು RVNL ಕೂಡ ಇಲ್ಲಿ ಕನ್ಸಾಲಿಡೇಷನ್ ಆಗಿತ್ತು, ಕನ್ಸಾಲಿಡೇಷನ್ ಆದ್ಮೇಲೆ ಇಲ್ಲಿ ಮತ್ತೆ ಹ್ಯೂಜ್ ರನ್ ಅಪ್ ಆಗಿದೆ. ಆದ್ರೆ ಈಗ ನಾನೇನಾದ್ರು ಈ ಸ್ಟಾಕ್ ನ ಬೈ ಮಾಡ್ತೀನ ಅಂತಂದ್ರೆ ಇಲ್ಲ, ಆಲ್ರೆಡಿ ಈ ಸ್ಟಾಕು ತುಂಬಾ ಮೇಲಕ್ಕೆ ಹೋಗಿರೋದ್ರಿಂದ ಆಸ್ ಆಫ್ ನೌ ಈ ಬಜೆಟ್ಗೋಸ್ಕರ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡೋದು ಸದ್ಯಕ್ಕೆ ಅವಾಯ್ಡ್ ಮಾಡ್ತೀನಿ. ಇದೇ ತರ ನೆಕ್ಸ್ಟ್ ಸ್ಟಾಕು ರೈಲ್ಟೆಲ್ ಕೂಡ ನೋಡಿ ತುಂಬಾ ಮೇಲಕ್ಕೆ ಹೋಗಿದೆ. ಸೊ ಹಾಗಾಗಿ ರೈಲ್ಟೆಲ್ ಕೂಡ ಆಸ್ ಆಫ್ ನೌ ನಾನು ಇದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ತೀತಾಗರ್ ವ್ಯಾಗನ್ ನೋಡಿ ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ತುಂಬಾ ಹ್ಯೂಜ್ ರನ್ ಅಪ್ ಆಗಿರೋದ್ರಿಂದ ಈ ಸ್ಟಾಕ್ ನಾವು ಅವಾಯ್ಡ್ ಮಾಡೋದು
ಒಳ್ಳೇದು. ಸೊ ನೆಕ್ಸ್ಟ್ ಸೆಕ್ಟರ್, ಈಗ ನಾನು ನಿಮಗೆ 3 ಸೆಕ್ಟರ್ ಹೇಳಿದೆ. ಒಂದು ಡಿಫೆನ್ಸ್ ಸೆಕ್ಟರ್, ಒಂದು ಇನ್ಫ್ರಾಸ್ಟ್ರಕ್ಚರ್, ನೆಕ್ಸ್ಟ್ ರೈಲ್ವೆ ಸೆಕ್ಟರ್, ಫೋರ್ತ್ ಸೆಕ್ಟರ್ ಪವರ್ ಸೆಕ್ಟರ್. ಪವರ್ ಸೆಕ್ಟರ್ ನೋಡಿ, ಈಗ ಫಸ್ಟ್ ಸ್ಟಾಕ್ ನಮಗೆ ಬರುವಂಥದ್ದು ಟಾಟಾ ಪವರ್. ಟಾಟಾ ಪವರ್ ಲಾಸ್ಟ್ 3 ಮಂತ್ಸ್ ಇಂದ ಕನ್ಸಾಲಿಡೇಷನ್ ಮಾಡಲ್ ಇದೆ. ಸೊ ಇದನ್ನ ನಾನು ಈಗ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂತೀನಿ. ಸೊ ಇಟ್ಕೊಂಡು ನೆಕ್ಸ್ಟ್ ನನಗೆ ಏನು ಇದು ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ನಮ್ಮ ಡೇ ಕ್ಯಾಂಡಲ್ನ ನೋಡಿ ನಾನು ಒಂದು ಅದಕ್ಕೆ ಸ್ಟಾಪ್ ಲಾಸ್ ಯಾವ್ದನ್ನ ಇಡಬೇಕು ಅಂತ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಯಾವುದು ಪ್ರಾಪರ್ ಸ್ಟಾಪ್ ಲಾಸ್ ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆದರೆ ಎಂಟ್ರಿ ಬಂದು ನಾವು ಡೇ ಕ್ಯಾಂಡಲ್ನ ನೋಡಿ ನಾವು ಎಂಟ್ರಿ ತಗೊಬೇಕಾಗುತ್ತೆ. ಅದು ನಮ್ಮ ಎಕ್ಸಿಕ್ಯೂಷನ್ ಸ್ಟೆಪ್ ಆಗುತ್ತೆ. ಆದರೆ ನಾವು ಫಸ್ಟ್ ಯಾವುದೇ ಒಂದು ಸ್ಟಾಕ್ನ ಚೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಮಂತ್ಲಿ ಚಾರ್ಟ್ನ ಚೂಸ್ ಮಾಡಬೇಕಾಗುತ್ತೆ. ಮಂತ್ಲಿ ಚಾರ್ಟ್ ಅಲ್ಲಿ ಇದು ಕನ್ಸಾಲಿಡೇಷನ್ ಮೋಡಲ್ ಇದೆಯಾ, ಅಪ್ ಟ್ರೆಂಡ್ ಆಗೋಗಿದ್ಯಾ, ಅಥವಾ ಇದು ನೆಕ್ಸ್ಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋ ತರ ಇದೆಯಾ ಅಂತ ನೋಡಿ ನಾವು ಸ್ಟಾಕ್ಸ್ನ ಸೆಲೆಕ್ಷನ್ ಮಾಡಬೇಕಾಗತ್ತೆ. ಸೊ ಮಂತ್ಲಿ ಚಾರ್ಟ್ ಅಲ್ಲಿ ಸೆಲೆಕ್ಷನ್ ಮಾಡಿದಾದ್ಮೇಲೆ ಡೇ ಚಾರ್ಟ್ಗೆ ನಾವು ಹೋಗಿ ಅಲ್ಲಿ ಎಕ್ಸಿಕ್ಯೂಷನ್ನ ಮಾಡಬೇಕಾಗುತ್ತೆ. ಸೊ ಎಕ್ಸಿಕ್ಯೂಷನ್ ಸ್ಟೆಪ್ಸ್ ಏನು ಅಂತ ನೀವೇನಾದ್ರು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ ಅಥವಾ ಆನ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಯಾವುದು ಎಂಟ್ರಿ ಪಾಯಿಂಟು, ಯಾವುದು ಎಕ್ಸಿಟ್ ಪಾಯಿಂಟು, ಯಾವುದು ಸ್ಟಾಪ್ ಲಾಸು, ಯಾಕೆ ನಾವು ಇದೇ ಸ್ಟಾಕ್ನ ಅಲ್ಲೇ ಬೈ ಮಾಡಬೇಕು, ಯಾಕೆ ನಾವು ಅದೇ ಸ್ಟಾಪ್ ಲಾಸ್ನ ಇಡಬೇಕು, ಮತ್ತೆ ಎಷ್ಟು ತಿಂಗಳು ವೆಯ್ಟ್ ಮಾಡಬೇಕು, ಮತ್ತೆ ಇದು ಸ್ವಿಂಗ್ ಟ್ರೇಡಾ ಅಥವಾ ಇದು ಶಾರ್ಟ್ ಟರ್ಮ್ ಟ್ರೇಡಾ ಅಂತ ಕಂಪ್ಲೀಟ್ ಆಗಿ ನಾವು ನಿಮಗೆ ಕಲಿಸ್ಕೊಡ್ತೀವಿ. ನೆಕ್ಸ್ಟ್ ಪವರ್ ಸೆಕ್ಟರ್ ಅಲ್ಲಿ ಐಇಎಕ್ಸ್ ಪವರ್ ಎಕ್ಸ್ಚೇಂಜ್ಗೆ ಬರುತ್ತೆ. ಸೊ ನೋಡಿ, ಇದಕ್ಕೆ ನಾನು ಐಇಎಕ್ಸ್ ಬಗ್ಗೆ ಒಂದು ವಿಡಿಯೋ ಕೂಡ ಆಲ್ರೆಡಿ ಮಾಡಿ ಪೋಸ್ಟ್ ಮಾಡಿದ್ದೆ. ಐಇಎಕ್ಸ್ ಬ್ರೇಕ್ಔಟ್ ಆಗುತ್ತಾ ಅಂತ. ಆದ್ರೆ ತುಂಬಾ ಜನ ಆಗೋಗಿದೆ ಅಂತ ಅನ್ಕೊಂಡಿದ್ರು. ಸ್ಟಿಲ್ ಐಇಎಕ್ಸ್ ಬ್ರೇಕ್ಔಟ್ ಆಗಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ RSI ಎಬೋವ್ 60 ಇನ್ನ ಬಂದಿಲ್ಲ. ಬಟ್ ಈ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ದೆ ಏನಂತ, ಐಇಎಕ್ಸ್ ಬ್ರೇಕ್ಔಟ್ ಆಗ್ಬಹುದು ಅಂತ. ಓಕೆನಾ? ಸೊ ಆಗ್ಬೋದು ಅನ್ನೋದಕ್ಕೂ ಆಗಿದೆ ಅನ್ನೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಆದ್ರೆ ಈ ಸ್ಟಾಕು ನೋಡಿ, ಲಾಸ್ಟ್ ಒಂದು 3 ಇಯರ್ಸ್ ಇಂದ 2022 ಜನವರಿಯಿಂದ ಡೌನ್ವರ್ಡ್, ಮತ್ತೆ ಇಲ್ಲಿ ಕನ್ಸಾಲಿಡೇಷನ್. ಸೊ ಇದನ್ನೆಲ್ಲ ನಾವು RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ನ ನೋಡಿ ಅವಾಯ್ಡ್ ಮಾಡಿರ್ತೀವಿ. ಪ್ಲಸ್ ಈ ಸ್ಟಾಕ್ ಈಗ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗ್ಬೇಕಾದ್ರೆ ನಮಗ್ ಗೊತ್ತಾಗ್ತಾ ಇದೆ ಹೆಂಗೆ, RSI ಎಬೋವ್ 60 ಬರ್ತಾ ಇದೆ, ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆನೂ ಈ ಸ್ಟಾಕು ಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ಸ್ಟಾಕ್ ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ ತಕ್ಷಣ ನಾವು ಈ ಸ್ಟಾಕ್ ನ ಬೈ ಮಾಡ್ತೀವಿ ಅಂತಲ್ಲ. ವಾಚ್ ಲಿಸ್ಟ್ ಅಲ್ಲಿ ಬಂದ ಮೇಲೆ ಅದರ ಎಕ್ಸಿಕ್ಯೂಷನ್ ಪ್ರೋಸೆಸ್ ಎಲ್ಲಾನು ಕಂಪ್ಲೀಟ್ ಆದ್ಮೇಲೆ ಮಾತ್ರ ನಾವು ಈ ಸ್ಟಾಕ್ ನ ಬೈ ಮಾಡ್ತೀವಿ. ಆಸ್ ಆಫ್ ನೌ ಈ ಸ್ಟಾಕು ಇನ್ನ ಬ್ರೇಕ್ಔಟ್ ಆಗಿಲ್ಲ, ಆದ್ರೆ ಸ್ಟಿಲ್ ಇದು ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಸ್ಟಾಕು ಅದಾನಿ ಪವರ್. ಸೊ ಇದು ಪವರ್ ಸೆಕ್ಟರ್ಗೆ ಬರುತ್ತೆ. ಆದ್ರೆ ಇದು ಕೂಡ ನೋಡಿ ಹ್ಯೂಜ್ ರನ್ ಅಪ್ ಆಗಿದೆ. ಮತ್ತೆ ಇಲ್ಲಿ ರೆಡ್ ಕ್ಯಾಂಡಲ್, ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಮತ್ತೆ ಅಪ್ಪರ್ ಬ್ಯಾಂಡ್ ಕೆಳಗಡೆ ಕ್ಲೋಸ್ ಆಗಿದೆ. ಈ ಮಂತು ಸ್ಮಾಲ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇದೆ. ಆದ್ರೆ ಇದು ಒಂದು ಹ್ಯೂಜ್ ರನ್ ಆದ್ಮೇಲೆ ಇಲ್ಲಿ ಕನ್ಸಾಲಿಡೇಷನ್ ಅಥವಾ ಕರೆಕ್ಷನ್ ಮೋಡು ಸ್ಟಾರ್ಟ್ ಆಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಸ್ಟಾಕ್ ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳಕ್ ಹೋಗಲ್ಲ. ನೆಕ್ಸ್ಟ್ ಇದು ಇಲ್ಲಿ ಕನ್ಸಾಲಿಡೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಆಯ್ತಾ, ಮತ್ತೆ ಇದೇ ಸ್ಟಾಕ್ ನ ನಾನು ಪರ್ಚೇಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಸೆಕ್ಟರ್ ಯಾವುದು ಅಂತಂದ್ರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್. ಸೊ ಇದೆಲ್ಲಾ ಸೆಕ್ಟರ್ಸ್ ಏನು ಅಂತಂದ್ರೆ ಬಜೆಟ್ ಗೋಸ್ಕರ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ. ಸೊ ರಿನ್ಯೂಯಬಲ್ ಎನರ್ಜಿನಲ್ಲಿ ನಾನು ಸೆಲೆಕ್ಟ್ ಮಾಡಿರುವಂತ ಸ್ಟಾಕು KPI ಗ್ರೀನ್. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದಂಗೆನೆ ಆಲ್ಮೋಸ್ಟ್ 2023 ನವೆಂಬರ್ ಅಲ್ಲಿ 400 ರುಪೀಸು, ಇವಾಗ 1000 ರುಪೀಸು. ಮತ್ತೆ ಇಲ್ಲಿ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಸೊ ಇನ್ನೊಂದು 4-5 ಮಂತ್ಸ್ ಕನ್ಸಾಲಿಡೇಷನ್ ಆಗಿ ಅಥವಾ ಒಂದು 3 ಮಂತ್ಸ್ ಕನ್ಸಾಲಿಡೇಷನ್ ಆದ್ಮೇಲೆ ನಾವು ಈ ಸ್ಟಾಕ್ನ ಮತ್ತೆ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ತಗೊಂಡ್ಬಂದ್ರೆ ನೆಕ್ಸ್ಟ್ ಇದು ಈ ತರ ರನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಸ್ ಆಫ್ ನೌ ನಾನು ಈ ಸ್ಟಾಕ್ನ ಅವಾಯ್ಡ್ ಮಾಡ್ತೀನಿ. ಏನೇ ಬಜೆಟ್ ಇರ್ಬೋದು, ಬಜೆಟ್ ಅಲ್ಲಿ ಏನೇ ಸ್ಪೆಷಲ್ ಗ್ರಾಂಟ್ಸ್ ಬರ್ಬೋದು, ಆದ್ರೂ ನಾನು ಚಾರ್ಟ್ ನೋಡ್ಬೇಕಾದ್ರೆ ಈ ಸ್ಟಾಕು ಸದ್ಯಕ್ಕೆ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಸ್ಟಾಕು JSW ಎನರ್ಜಿ. ಸೊ JSW ಎನರ್ಜಿ ಕೂಡ ನೋಡಿ, ಇಲ್ಲಿ ಪ್ರೀವಿಯಸ್ ಒಂದು
ಕಪ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಬ್ರೇಕ್ಔಟ್ಸ್ ಆಗಿದೆ, ಆಲ್ ಟೈಮ್ ಹೈಯಲ್ಲಿದೆ. ಇಲ್ಲೆಲ್ಲ ಆದಮೇಲೆ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಆಲ್ಮೋಸ್ಟ್ 500 ರುಪೀಸಿಂದ ಆಲ್ಮೋಸ್ಟ್ ನಮಗೆ 750, ಅಂದರೆ ಒಂದು 50% ಲಾಸ್ಟ್ ಒಂದು 5-6 ತಿಂಗಳಲ್ಲಿ ಮೇಲಕ್ಕೆ ಹೋಗಿದೆ. ಈಗ ನಾನು ಈ ಸ್ಟಾಕು ಪರ್ಚೇಸ್ ಮಾಡೋ ಕಡೆ ಯೋಚನೆ ಮಾಡ್ತೀನಾ ಅಂತಂದರೆ ಇಲ್ಲ. ಸೊ ಯಾಕೆ ಅಂತಂದರೆ ನೋಡಿ, ಚಾರ್ಟ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಾ ಇದೆ ಇದು ಆಲ್ರೆಡಿ ರನ್ ಅಪ್ ಆಗಿದೆ ಅಂತ. ನೆಕ್ಸ್ಟ್ ಸ್ಟಾಕು ವಾರಿ ಇದು. ಈ ಸ್ಟಾಕು ಕೂಡ ನೋಡಿ ಆಲ್ಮೋಸ್ಟ್ ಇಲ್ಲಿಂದ 400 ರುಪೀಸಿಂದ 3000 ರೂಪಾಯಿವರೆಗೂ ಹೋಗಿದೆ. ಲಾಸ್ಟ್ ಎಷ್ಟು ತಿಂಗಳಲ್ಲಿ? 1, 2, 3, 4 ಇದೇ ತಿಂಗಳಲ್ಲಿ. ಅದೇ ಈ ಸ್ಟಾಕ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಿದರೆ ಆವಾಗ ಈ ಟೈಮಲ್ಲಿ ಡಿಸೆಂಬರಲ್ಲಿ, ಸೊ ನಮ್ಮ ಇನ್ವೆಸ್ಟ್ಮೆಂಟ್ಸು 4 to 5 ಟೈಮ್ಸ್ ಆಗಿರೋವಂಥದ್ದು. ಸೊ ಇದರಲ್ಲಿ ನಾವು RSI ಮತ್ತು ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ ಅಂತ ನೋಡಿ ಇನ್ವೆಸ್ಟ್ಮೆಂಟ್ನ ಮಾಡಿದರೆ ನಮಗೆ ಇಷ್ಟು ರಿಟರ್ನ್ಸು ಸಿಕ್ಕಿರೋದು. ಆದರೆ ಇದು ಪರ್ಸ್ನಲಿ ನಾನು ಈ ಸ್ಟಾಕ್ನ ನೋಡಿರಲಿಲ್ಲ, ಸೊ ಹಾಗಾಗಿ ಈ ಸ್ಟಾಕಲ್ಲಿ ನಾನು ಇನ್ವೆಸ್ಟ್ಮೆಂಟ್ನ ಮಾಡಿರಲಿಲ್ಲ. ಸೊ ನೆಕ್ಸ್ಟು ಏನು ಮಾಡ್ತೀನಿ ಅಂತಂದರೆ, ಇದು ಸೈಡ್ ವೇಸ್ ಆಗಿದೆ, ಸೈಡ್ ವೇಸ್ ಆಗಿ ನೆಕ್ಸ್ಟು ಸೈಡ್ ವೇಸ್ ಆಗ್ತಾ ಇದೆ. ಸೊ ಸೈಡ್ ವೇಸ್ ಆಗಿ ಮತ್ತೆ ಬ್ರೇಕ್ಔಟ್ ಸಿಗ್ತಾ, ಸೊ ಬ್ರೇಕ್ಔಟ್ ಸಿಕ್ತು ಅಂತಂದರೆ ಆ ಟೈಮಲ್ಲಿ ಈ ಸ್ಟಾಕ್ ಕಡೆ ನಾನು ಗಮನ ಹರಿಸ್ತೀನಿ. ಸೊ ಇದೆಲ್ಲ ಸ್ಟಾಕ್ಸು ನಾನು ನಿಮಗೆ ರಿನ್ಯೂಯಬಲ್ ಎನರ್ಜಿನಲ್ಲಿ ತೋರಿಸ್ದೆ. ನೆಕ್ಸ್ಟು ಸೆಕ್ಟರ್. ಸೆಕ್ಟರ್ ಕೂಡ ಈಗ ಈ ಬಜೆಟಲ್ಲಿ ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡುವಂಥ ಸೆಕ್ಟರು. ಸೊ ಸೆಕ್ಟರಲ್ಲಿ ನಂಬರ್ 1 ಫಸ್ಟ್ ಸ್ಟಾಕು ನಾನು ಸೆಲೆಕ್ಟ್ ಮಾಡಿರುವಂಥದ್ದು ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂತ. ಸೊ ಈ ಸ್ಟಾಕ್ ಕೂಡ ಸೈಡ್ ವೇಸ್ ಅಲ್ಲಿದೆ. ಸೊ ಈಗ ನಾನು ಇದನ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ವಾಚ್ ಲಿಸ್ಟ್ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಮತ್ತೆ ಬ್ರೇಕ್ಔಟ್ ಆಯಿತು ಅಂತಂದರೆ ಈ ಸ್ಟಾಕ್ನ ನಾನು ಪರ್ಚೇಸ್ ಮಾಡೋ ಕಡೆ ಗಮನ ಹರಿಸ್ತೀನಿ. ಈ ನೆಕ್ಸ್ಟ್ ಸ್ಟಾಕು ABMA. ನೋಡಿ, ಈ ಸ್ಟಾಕ್ ಕೂಡ ಕನ್ಸಾಲಿಡೇಷನ್ ಮೋಡಲ್ ಇದೆ. ಸೊ ಹಾಗಾಗಿ ಈ ಸ್ಟಾಕ್ ಕೂಡ ನಾನು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ವಾಚ್ ಲಿಸ್ಟಿಂದ ಇದು ಬ್ರೇಕ್ಔಟ್ ಅಂದರೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಬಂದು ನಮ್ಮ RSI ಕೂಡ ಎಬೋವ್ 60 ಇತ್ತು ಅಂತಂದರೆ, ನಮ್ಮ ಎಕ್ಸಿಕ್ಯೂಷನ್ ಪ್ರೋಸೆಸ್ ಮ್ಯಾಚ್ ಆಯಿತು ಅಂತಂದರೆ ಈ ಸ್ಟಾಕ್ನ ನಾನು ಪರ್ಚೇಸ್ ಮಾಡೋದ್ರ ಕಡೆ ಗಮನ ಹರಿಸ್ತೀನಿ. ಸೊ ಇದೆಲ್ಲ ಸೆಕ್ಟರು ನಾನು ನಿಮಗೆ ಈಗ ಒಂದು ಡಿಫೆನ್ಸ್ ಸೆಕ್ಟರ್, ಇನ್ಫ್ರಾಸ್ಟ್ರಕ್ಚರ್, ರೈಲ್ವೆ ಸೆಕ್ಟರ್, ಪವರ್ ಸೆಕ್ಟರ್, ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್, ಸೆಕ್ಟರ್ ಇಷ್ಟನ್ನ ತೋರಿಸ್ದೆ. ನೆಕ್ಸ್ಟ್ ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂದರೆ ನಾನು ಒಂದು ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅದು ಏನು ಅಂತಂದರೆ, ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಾದರೂ ಇವರು ಮಾಡಿಫೈ ಮಾಡಿದ್ರು ಅಂತಂದರೆ ನಮಗೆ ರೂರಲ್ ಸ್ಪೆಂಡಿಂಗು ಜಾಸ್ತಿ ಆಗುತ್ತೆ. ಸೊ ರೂರಲ್ ಸ್ಪೆಂಡಿಂಗ್ ಜಾಸ್ತಿ ಆಯಿತು ಅಂತಂದರೆ ಅದು ಆಟೋಮೆಟಿಕಲಿ ಯಾವ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ FMCG ಸೆಕ್ಟರ್ಗೆ. ಸೊ FMCG ಸೆಕ್ಟರ್ಗೆ ನಮಗೆ ಏನು ಆ್ಯಸ್ ಎ ಹ್ಯೂಮನ್ ಬೀಯಿಂಗು ನಮಗೆ ಒಂದು ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗಬೇಕು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬು ಅಥವಾ ನಾವು ಕಟ್ತಾ ಇರೋವಂಥ ಟ್ಯಾಕ್ಸಸ್ಸು ಕಡಿಮೆ ಆಯಿತು ಅಂತಂದರೆ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅವಾಗ ಆಟೋಮೆಟಿಕಲಿ FMCG ಸೆಕ್ಟರು ಬೂಸ್ಟ್ ಆಗುತ್ತೆ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋವಂಥ ಸ್ಟಾಕು FMCG ಸೆಕ್ಟರಲ್ಲಿ ಬ್ರಿಟಾನಿಯಾ. ಸೊ ಇದು ಆಲ್ರೆಡಿ ನಾವು ಬೈ ಮಾಡಿದ್ದೀವಿ. ಸೊ ಇದು ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಹಾಗಾಗಿ ನಾನು ಬ್ರಿಟಾನಿಯಾ ಸ್ಟಾಕಲ್ಲಿ ಆಲ್ರೆಡಿ ಎಂಟ್ರಿ ಆಗಿದ್ದೀನಿ. ಸೊ ಹಾಗಾಗಿ ಈ ಗಿಫ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಬ್ರಿಟಾನಿಯಾ ಸ್ಟಾಕ್ನ ಬೈ ಮಾಡಿದ್ದೀನಿ ಅಂತಂದರೆ, ನೋಡಿ ಇಲ್ಲಿ ಲಾಸ್ಟ್ 4-5 ಮಂತ್ಸಿಂದ ಇದು ಕನ್ಸಾಲಿಡೇಷನ್ ಮಾಡಲ್ ಇತ್ತು. ಪ್ರೀವಿಯಸ್ ಮಂತು ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಯಿತು. ಸೊ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿದ್ದಾದ್ಮೇಲೆ ಈ ಮಂತು ಆಲ್ರೆಡಿ ನಮಗೆ ಎಕ್ಸಿಕ್ಯೂಷನ್ ಸ್ಟೆಪ್ ಏನಿದೆ ಅದು ಆಗಿದೆ. ಸೊ ಹಾಗಾಗಿ ನಾನು ಬ್ರಿಟಾನಿಯಾ ಸ್ಟಾಕ್ನ ಬೈ ಮಾಡಿದ್ದೀನಿ. ಸೊ ಇದಕ್ಕೆ ಸ್ಟಾಪ್ ಲಾಸ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಯಾವುದು ಪ್ರಾಪರ್ ಸ್ಟಾಪ್ ಲಾಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ನಾನು ಕ್ಲೂಸ್ನ ಕೊಟ್ಟಿದ್ದೀನಿ. ಸೊ FMCG ಸೆಕ್ಟರಲ್ಲಿ ನಾವು ಇನ್ನೊಂದು ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದು ಯಾವ ಸ್ಟಾಕು ಅಂತಂದರೆ ಈ ಮ್ಯಾರಿಕೋ ಕೂಡ 2021 ಅಕ್ಟೋಬರಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಇದೆ. ಪ್ಲಸ್ ಪ್ರೀವಿಯಸ್ ಮಂತು ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಗಿ ಈಗ ನಮಗೆ ಎಕ್ಸಿಕ್ಯೂಷನ್ ಸ್ಟೆಪ್
ಚಾನ್ಸಸ್ ಇದೆ. ಸೊ ಹಾಗಾಗಿ ಮ್ಯಾರಿಕೋ ಕೂಡ ನಮಗೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಅಲ್ಲಿದೆ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಾದರೂ ಚೇಂಜ್ ಮಾಡಿದ್ರು, ಬೆನಿಫಿಟ್ ಮಾಡಿದ್ರು ಅಂತಂದ್ರೆ ಎಫ್ ಎಂ ಸಿ ಜಿ ಸೆಕ್ಟರು ಬೂಸ್ಟ್ ಆಗೋ ಚಾನ್ಸಸ್ ಇದೆ. ಎಫ್ ಎಂ ಸಿ ಜಿ ಸೆಕ್ಟರು ಲಾಸ್ಟ್ 4-5 ಮಂತ್ಸ್ ಇಂದ ಸೈಡ್ ವೇಸ್ ಅಲ್ಲಿದೆ. ಸೊ ಈಗ ಈ ಬಜೆಟ್ ನಮಗೆ ಫೇವರಬಲ್ ಆಯಿತು ಅಂತಂದ್ರೆ ಫಸ್ಟ್ ಸ್ಟಾಕು ನನ್ನ ಪ್ರಕಾರ ಎಫ್ ಎಂ ಸಿ ಜಿ ಸೆಕ್ಟರ್ಸು ಮೇಲಕ್ಕೆ ಹೋಗ್ಬೋದು. ಅದು ಚಾರ್ಟ್ ಅಲ್ಲಿ ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಮೇಲ್ಗಡೆ ಯಾವ್ಯಾವ ಸ್ಟಾಕ್ಸ್ನ ತೋರಿಸಿದ್ನೋ ಅದೆಲ್ಲಾನು ವೆಯ್ಟಿಂಗ್ ಮೋಡಲ್ಲಿದೆ, ಪ್ಲಸ್ ಅವಾಯ್ಡ್ ಮಾಡೋ ಮೋಡಲ್ಲಿದೆ. ಆದರೆ ಎಫ್ ಎಂ ಸಿ ಜಿ ಸೆಕ್ಟರು ಆಲ್ರೆಡಿ ಬ್ರೇಕ್ಔಟ್ ಆಗಿರೋದ್ರಿಂದ ಇದು ನಮಗೆ ಬಜೆಟ್ ಮ್ಯಾಚ್ ಆಯಿತು ಅಂತಂದರೆ ನೆಕ್ಸ್ಟ್ 3-4 ಮಂತ್ಸಲ್ಲಿ ಒಳ್ಳೆ ಬೂಮ್ ಆಗೋ ಚಾನ್ಸಸ್ಸು ಇದೆ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯಾವ ಸ್ಟಾಕ್ಸ್ನ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು, ಪ್ಲಸ್ ಯಾವ ಸ್ಟಾಕ್ಸು ಅವಾಯ್ಡ್ ಮಾಡ್ಬೋದು. ಸೊ ನಾನು ಪರ್ಸ್ನಲಿ ಯಾವ ಥರ ಚಾರ್ಟ್ಸ್ನ ನೋಡ್ತೀನಿ, ಯಾವ ಸ್ಟಾಕ್ಸ್ನ ಪರ್ಸ್ನಲಿ ಅವಾಯ್ಡ್ ಮಾಡ್ತೀನಿ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಚೆನ್ನಾಗಿದೆ, ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ, ಕಲಿಬೋದು ಅಂತ ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ನನ್ನ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.